ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿ ಕೃಷ್ಣ, ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ಧೂಳಪಾಪ್ತನ ಶಿರವ ಹರಿವ ತನಕ, ಆ ಧೂಳಪಾಪ್ತನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪತೆಯೇ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆ. ಅರ್ಜುನನ ಮೇಲಿರೋ ವೈರತ್ವಕ್ಕೆ ಇಡೀ ಕ್ಷತ್ರಿಯನ್ನು ಗುರುಕುಲವನ್ನೇ ಒಂದು ಧ್ವಂಸ ಮಾಡುವ. ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ, ಸಲ್ಲದೋ ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಸಲ್ಲದೋ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮನವನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ. ತಿರುಪತಿ
ನಿನ್ನ ಕೃತಿಪ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಬಲೇ ಅಂಗಾದೀಪ, ಕರ್ಣನ ಕಠೋರವಾದ ನುಡಿಗಳಿಂದ ಮಾಧವನ ಕಂಠ ಬಿಗಿದಂತಾಯಿತು. ಓಹೋ, ಮೆರೆ ಮೀರಿತು. ಮೊದಲಾದ ನಿಮಗಳನ್ನ ಮಾತನಾಡುವುದು ಅನುಚಿತ ದುರ್ಯೋಧನ. ಆದರೂ ಒಂದು ಮಾತು ಹೇಳುವೆನು, ಕೇಳು. ಭಾರತ ಭೂಮಿಗೆ ಸಮಾನ ಸೌರ್ಯತ ಭಾರತ ಭೂಮಿಗೆ ಈ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಕೊಡುವೆಯಾ? ಏಕೆ? ನಿಮ್ಮ ಪಾಂಡವರು ನಿಮ್ಮ ತಂದೆಯ ಪ್ರಭುತ್ವಕ್ಕೆ ಅಂಗೀಕರಿಸಲಿವೆ? ನಿನ್ನನ್ನು ಯುವರಾಜರಾಗಿ ಮಾಡಲಿಲ್ಲವೇ? ದಾನವ ವಿಜಯಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ. ಮುಂದೆ ಆಗುವ ವಿಭೀಷಣದ ಯುದ್ಧವನ್ನು, ಮರಣ ಕೋಟೆಯನ್ನು ವೃದ್ಧಿಸುವ ಸಲುವಾಗಿ ಇನ್ನಿನಲ್ಲಿ ಶಾಂತಿ ಸಂಧಾನ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡೋ ಕರುವೇಶ್ವರ. ಕೃಷ್ಣ, ಏನಂದೆ? ಭಿಕ್ಷೆ? ನಿನಗೆ ಭಿಕ್ಷೆ? ಆಹಾ, ಹಿಂದೆ ನೀನು ವಾಮನ ಅವತಾರ ಇದ್ದಾಗ ಇದೇ ರೀತಿ ಆ ಬಲಿಚಕ್ರವರ್ತಿಯ 3 ಹೆಜ್ಜೆ ಭೂಮಿಯ ಭಿಕ್ಷೆಯನ್ನು ಬಿಡಿದೆ. ಆ ಬಲಿಚಕ್ರವರ್ತಿಯು ಅದನ್ನು ಕೊಡದಪ್ಪಿದನು. ಅದೇ ಸಮಯ ಕಾಯ್ತಿದ್ದ ನೀನು 1 ಹೆಜ್ಜೆಯನ್ನು ಭೂಮಂಡಲವನ್ನು, 2ನೇ ಹೆಜ್ಜೆಯನ್ನು ಬ್ರಹ್ಮಾಂಡವನ್ನು ಎಳೆದು ಬಿಟ್ಟೆ. 3ನೇ ಹೆಜ್ಜೆಯನ್ನು ಎಲ್ಲಿಡುವ ಕೇಳಿದಾಗ ಆ ಮಹಾನುಭಾವನು ತನ್ನ ಶಿರವನ್ನು ತೊರೆದನು. ಅದೇ ಸಮಯ ಕಾಯ್ತದ ನೀನು ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತೊಳೆದು ಬಿಟ್ಟೆ. ಕೃಷ್ಣ, ನಿನ್ನ ಮಾತನ್ನು ಕೇಳಿ ಭೂಮಿಯನ್ನು ಕೊಡದಪ್ಪಿದ ಆ ಬಲಿಚಕ್ರವರ್ತಿ ಗತಿ ಆ ರೀತಿ ಆದ ಮೇಲೆ ಕೃಷ್ಣ, ನಾನೇನಾದರೂ ನಿನ್ನ ಮಾತನ್ನು ಕೇಳಿ ಆ ಪಾಂಡವರಿಗೆ ಭೂಮಿಯನ್ನು ಕೊಡದಪ್ಪಿದರೆ ನನ್ನ ಗತಿ ಏನಾಗುವುದನ್ನು ನಾನು ಮೊದಲೇ ಬಲ್ಲೆನು. ಕೃಷ್ಣ, ಮೊದಲೇ ಬಲ್ಲೆನು. ಇದರಲ್ಲಿ ನನ್ನ ಅಪರಾಧವೇನೆಂದು ರಾಜ, ಪಾಂಡವರು ಜೂಜಾಡಿ ರಾಜ್ಯದ ಸಂಪದನ್ನು ಬೆಳೆಸಿಕೊಂಡು ನನ್ನ ತಪ್ಪೆ ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧಮ ಕಾರ್ಯವೋ? ಹೇಳಿ ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಕೌರವೇಶ್ವರಿಂದ ಮತ್ತಾರಂದರೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮವಿರುವುದೇ ಆ ಏಡಿ ಪಾಂಡವರಲ್ಲಿ. ಛಾತ್ರ ಧರ್ಮವಿರುವುದೇ ಆ ಏಡಿ ಪಾಂಡವರಲ್ಲಿ. ರೂಢಿಯ ವರಗಳ ಕಂತು ಶ್ರೇಷ್ಠರನಿಬರೇ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿಗಲ್ಲವ, ಅರಿತು ನೀನಿಗಲ್ಲವ, ಭ್ರಾಂತಿ ಮೂಡಿವೆಯ ಮುಕುಂದ.
ಸದಾ ಧರ್ಮ ಧರ್ಮ ಎಂದು ಹಂಬಲಿಸುವ ಆನಿನ ಕೈಲಾಗಲಾದ ಏಡಿ ಧರ್ಮರಾಯ ವಿರಾಟನ ಅರಮನೆಯಲ್ಲಿ ಕಾಯಿ ಪಲ್ಯವನ್ನು ಕತ್ತರಿಸಿದ್ದ. ಆನಿನ ಬಂಡ ಭೀಮನಿಗೇನು ಗೊತ್ತು, ಈ ವೀರರ ಉದಯ ನನ್ನ ಸೊಸೆಯಾಗಬೇಕಿದ್ದಲ್ಲ. ಆ ಉತ್ತರೆಗೆ ತಕ್ಕ ಬಿಬಿ ತಕ್ಕ ತಾಯಿ ಎಂದು ನಾಟ್ಯ ಕಲಿಸುತ್ತಿದ್ದಲ್ಲ ನಪುಂಸಕ ಪಾರ್ಥ. ನಕುಲ ಸಹೋದರ ಪರಾಕ್ರಮವು ನಿನ್ನಂತ ಗೋಪಾಲಕನಿಗೆ ಅತಿಶಯ ಹೊರತು ನನ್ನಂತ ಭೂಪಾಲಕನಿಗೆಲ್ಲ ಅಲ್ಲ. ಯುದ್ಧದ ಭಯವನ್ನು ತೋರಿಸ್ತಿದ್ವಿ ಎದುರಾಜ. ಯುದ್ಧವು ಛತ್ರ ಧರ್ಮ ಅರ್ಥ ಕಾಮ ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಶತ್ರು ಎಂದಿಗೂ ಭಯಪಡುವುದಿಲ್ಲ, ಭಯಪಡಾರರು ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನೀನು ಯುದ್ಧವನ್ನೇ ಹೊಂದಿರ, ಅದನ್ನೇ ಹೊಂದಿವೆ. ಅದು ಯುದ್ಧವಲ್ಲ ಆತ್ಮಹತ್ಯೆ, ಮಹಾಪಾಪ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪವೇ. ನಿನ್ನ ಅಪರಾಧವನ್ನು ಏನೆಂದು ಕೇಳಿದೆಯಾ? ಹಿಂದೆ ರಾಜಸಹಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕಲಗಿದ ನೀನು ಈ ಶಕುನೆಯ ಸಲಹೆಯಂತೆ ವಿದೂಷಣನು ದೂಜಿಗಳನ್ನು ಮರೆತೆಯ? ಸೋದರರ ಪತ್ನಿಯನ್ನು ಅವಹೇಳನ ಮಾಡಿದ್ದು ಮರೆತೆಯ? ಭೀಷ್ಮ ದ್ರೋಣದಿಗಳ ಮಾತುಗಳನ್ನು ನಿರಾಕರಿಸಿದ ನನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ, ಕಟ್ಟ ಕರೆಯಲಾಗಿ ಪಾಂಡವರು ಕಾಡಿಗಟ್ಟಲೇಬೇಕೆಂದು ಪಟ್ಟು ನಿಲ್ಲುವ ಈ ಕೆಟ್ಟದ ಕೌರವೇಶ್ವರನ ಕೆಳಕ್ಕೆ ಕೇಕೆ ಹಾಕಿದ ಕರಲ್ಲ ಅವನಿಂದ ಪಾಂಡವರದಿ ಅಂದ ದೊಡ್ಡ ಕರವನ್ನು ಭೂತ ಬೇತನಿಗೆ ಒಡೆಯನಾದ ಭೂತ ನಾಟೇಶ್ವರನೇ ಕದನಕ್ಕೆ ಕಾಲು ಕಲಿಯಂಸ ನಿರ್ಮಿತವಾದ ಈ ಕುರುವಂಶವೇ ರಕ್ತದ ಮಡುವಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಈ ಕುರುಮ ಚಕ್ರವರ್ತಿಯಾದ ನಾನು ಮಣ್ಣಾಗಿ ಮಣ್ಣಿದ್ರು ಸರಿಯೇ. ಜಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳ ಮುರಾರಿಯೇ ಅಡ್ಡ ಮಾಡಿ ಫಲವನ್ನು ಪಾಂಡವರು ರಾಜ್ಯವನ್ನು ಬಯಸಿದಾದರೆ ಅದು ರಣರಂಗದಲ್ಲಿ ಸಂಧಾನದ ಎಂದಿಗೂ ರಾಜ್ಯವು ದೊರೆಯುವುದಿಲ್ಲ. ಛಲವನ್ನು ತೊಟ್ಟು ಮಾಡವೇ ಇದ್ದ ಕಳಕಳಿ ಸತ್ತರೆ ಸಾಯಜ್ಜ, ಬದುಕಿದ ಸಾಮ್ರಾಜ್ಯ. ಹೌದು, ಇದೇ ನನ್ನ ಕಡೆಯ ಸಂದೇಶ. ಆ ಪಾಂಡವರಿಗೆ ಸಂಗ್ರಾಮಕ್ಕೆ ಸಲಕರಣೆ ಅಡಿಪಡಿಸೆಂದು ಆ ಪಾಂಡವರಿಗೆ ತಿಳಿಸಿಬಿಡು. ದೊರೆಯದು
ಹಾಗೆ ಸಮಯವು ದೊರಕಿದರೆ ಇವರಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ಸರಿಯಾದ ಮತ್ತು ಈ ಸದನದ ನನಗೆ ಕೆಲಸ ಅದೇ ದುರ್ಯೋಧನ ಕಡೆಗೆ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟಲ್ಲ. ಕುರುಕುಲದ ಕಳಂಕ ಸ್ವರೂಪವೇ ಪುರಸ್ಕಾರ ಸಂದೇಶವನ್ನು ನಿರಸ್ಕರಿಸಿ ಆದರೆ ತಿರಸ್ಕರಿಸಿದ್ದು ಸ್ವರೂಪ ಈ ಇನ್ನ ಹೊರತನ ಅಕ್ಷಣ್ಣ ಅಪರಾಧಕ್ಕೆ ಶಿಕ್ಷೆ ನೀನೇ ತೀರ್ಪು ಕೊಡಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆ ನಿಂತಿರುವೆನು. ಯಾರಿಗೋ? ಇನ್ಯಾರಿಗೆ? ಈ ನಮ್ಮ ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಕಳಿಸಬೇಕೆಂದು ನನ್ನ ಮಾವನ ಸಕ್ಕನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆ ನೀಡುತ್ತಿದ್ದಾರೆ. ಓಹೋ, ಸಕುನಿಯ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬಹುದು. ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾದ ರಾಯಭವೇ ಸಿದ್ಧವಿರುವುದು. ನಿನ್ನ ಅದ್ಭುತವಾದ ಸತ್ಕಾರವು ನಾನು ಅದ್ಭುತಕಾರವೇ ಸ್ವೀಕರಿಸುವೆಯಾ? ಸ್ವೀಕರಿಸುವೆನು. ಯಾರನ್ನು ಬಂಧಿಸುವ ಮಂದಮತಿಗಳ ಇದು ನಿನ್ನ ಹನ್ನಾಗಳನ್ನು ಬಂಧಿಸಿ ನಿನ್ನ ದುರ್ದಿಗೆ ತಕ್ಕ ಪಾತ್ರೆಯನ್ನು ಕಲಿಸಿರು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ದುರ್ಯೋಧನ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣೆಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಪ್ರತಿಫಲಿಸಲು ಕೊಂಡಿವೆಯಾ? ಅದು ನಿಮ್ಮ ಎಂದಿಗೂ ಸಾಧ್ಯವಿಲ್ಲ. ಈಗ ನನ್ನ ಬಂಧಿಸಿರಿ. ಸಹೋದರ ಏನು ನನಗೆ ತಪ್ಪಿದಂತಾಯ್ತು ಅಗ್ರಜ. ಏನು ನಾನು ತಪ್ಪಿದೆ? ಈ ಶತ್ರುಗಳ ಬಗ್ಗೆ ನಮಗೇನ ಕೆಲಸ? ಕರ್ಣ, ನಿನ್ನಲ್ಲಿ ಕೆಲವು ರಹಸ್ಯವಾದ ಮಾತುಗಳನ್ನಾಡಬೇಕು. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದೇ ಕರ್ಣ. ಪರಮಾತ್ಮ, ನಾನೆಂತಿದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಸುಕುಮಾರ ದುರದೀನ ಸುಕುಮಾರ ಕುಲಹೀನಲ್ಲಕ್ಕೆ ನನ್ನ ಮಾತಂಗಣ. ಕುಲಹೀನಲ್ಲಕ್ಕೆ ನನ್ನ ಮಾತು
ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ ಆಗಬೇಕು. ಪಾಂಡವರು ನಿನಗೆ ಸಹೋದರರಾಗಬೇಕು. ಸೂರ್ಯನ ನಿನ್ನ ಜನಕರಾಗಬೇಕು ಕರ್ಣ. ಪರಮಾತ್ಮ, ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜರನ್ನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಂತ ನೀನು ಪರರ ಸೇವೆಯಲ್ಲಿ ಈ ರೀತಿ ಇರುವುದು ನಿನಗೆ ಧರ್ಮವೇ ಕರ್ಣ? ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇ ಪಾಪಿಯಾದೆ ಪರಿ
ಆಂತರ್ಯವರಿತು ಜನ್ಮದಾತೆಯ ಹೃದಯವರಿತು ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪರಮಾತ್ಮ, ಕರ್ಣ, ನನ್ನ ಮಾತನ್ನು ಸತ್ಯವೆಂಬುದೆಂಬು. ಕರ್ಣ,
ನಿನ್ನನ್ನು ನೋಡಿದಾಗಲ್ಲ ನಿಮ್ಮ ತಾಯಿ ಕುಂತಿದೇವಿಯು ಪರಮಾತ್ಮ, ಈ ಕರ್ಣನಾರು ಕರ್ಣ. ನಿನ್ನ ತಾಯಿಯು ಕನ್ನಿಕಾಯ ಸಲ್ಲುವಾಗ ದೂರಾಸನಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಅವುಗಳಲ್ಲಿ ಮೊದಲಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಹಾಗ ಜನಿಸಿದೆ. ನಿಮ್ಮ ತಾಯಿಗೆ ಇನ್ನು ಲಗ್ನವಾದ ಕಾರಣದಲ್ಲಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟಲು. ನಂತರ ಸೂತನೊಬ್ಬನು ನಿನ್ನನ್ನು ಸಾಕಿ ಸಲಗಿದನು. ಈಗಲೂ ನನ್ನ ಸಂಗಡ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದ ಮೇಲೆ ಬಿದ್ದು ರಾಜ್ಯಭಾರವನ್ನು ಆಡುವಂತೆ ಬಾ ಕರ್ಣ, ಬಾ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಎಲ್ಲರೂ ಹೀಯಾಳಿಸುತ್ತಿರುವಾಗ ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ, ತಿಳಿಯದು ಕರ್ಣ. ನೀನನ್ನು ಕುಂತಿದೇವಿ ನೋಡಿದಾಗಲ್ಲ ಪರಮಾತ್ಮ, ಈ ಕರ್ಣನಾರು, ಈ ಕರ್ಣನ ನೋಡಿದಲ್ಲಿ ನನ್ನ ಮನಸ್ಸಿನಲ್ಲಿ ಏನೋ ನರಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ನಿಮ್ಮ ತಾಯಿಯಾದ ಕುಂತಿದೇವಿಯಲ್ಲಿ ತಿಳಿಸಿ ಬಂದಿರುವನು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷ ಪಡಿಸು ಕರ್ಣ. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡುತ್ತಾನೆ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನು. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರು. ಪಾಂಡುರಾಜ, ಕುಂತಿ ದೇವಿ, ಮಾಧ್ವಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮುಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪಾಪದ ಪೂರ್ವದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಇದು ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡವ ಕುಮಾರರನ್ನು ಕೊಲ್ಲಲು ನಿಂತಿರುವಿಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ಮಂದಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೊಲದಾಂ ಬಿಟ್ಟೊಡೆ ಗೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿನಿಂದ ಪಾರ್ತನರುಂಡವಂ ತರಿದು ಪಾರ್ತನರುಂಡವಂ ತರಿದು ಮತ್ಸ್ವಾಮಿಗೆ ಮಮಸ್ವಾಮಿಗೆ ಆನಂದವಂ ತರಿಸಲ್ದಾಗದೆ ಪಾರ್ತನ ಘೋರ ಸರಕೆ ನಾಂ ಸುತ್ತಾಗಲೇ ನಾಂ ಸಾಯಲೇ
ಹೇ ಪರಮಾತ್ಮ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು? ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರணுವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಪ್ರಿಯೆ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ನಿಷ್ಕಾರಣವಾಗಿ ಹೇಳುತ್ತಿರಲು ಕಾರಣವೇನು ಪ್ರಿಯೆ? ನಾನು ನಿಷ್ಕರುಳಲಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ನಿರ್ಮಿಸಿದ್ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪದಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಏನಿಂದ ನೀವು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು. ಈ ದಿನ ಚಿಂತಿಸಲು ಕಾರಣವೇನು ಪ್ರಿಯೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನು. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನನ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿ ಕಾಂಗನೆಯರ ವಿಲಾಸ ವಿಭ್ರಮಣೆಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯೋಧವನ್ನು ಮರೆಯುವುದು ಸಹಜವೇ ಸರಿ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟರು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರನೆ ಎಂದು. ಬಾಪು ಪಾಂಚಾಲೆ ಬಾಪು, ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೇನು ನನ್ನ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ಜಾಣೆ ನನ್ನ ಜಾಣೆ ಉತ್ತಾಡುವೆ
ಒಂದು ದಿನ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಹೇ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಈಗ ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿರುವೆನು. ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರು ಸತ್ತರಲ್ಲಣ್ಣ. ಪಾರ್ಥ, ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೊಂದು ಸಾರಿ ದುಸ್ಸಾಹಸವಾಗಿ ತೋರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದಿರುವೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅಗ್ರಜ, ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದೆನು. ಅದನ್ನು ಈಗಲೇ ತಿಳಿಸುವೆನು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ಕಂಡವರ ಮನೆಯ ಭಾಗದಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರರು ನಮ್ಮನ್ನು ಪೋತ್ರರನ್ನಾಗಿ ಪಡೆಯಲಿಲ್ಲ. ಏ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯಾಗಲಿ, ಅರ್ಜುನನ ಸಮ್ಮತಿಯನ್ನಾಗಲಿ ನಾನು ಯಾಚಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕಾದು ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು.
ಇಲ್ಲ. ಶಾಂತನಾಗೂ ತಮ್ಮ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಮಾನಿನಿ ಮನದ ವೇದನೆ ಸಮಯ ಕರುಣೆ ಮಾನಿನಿ ಮನದ ಸಮಯ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಪಾಂಚಾಲಿ, ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖ ಪಡಬೇಕಾಗುವುದು. ಆದ್ದರಿಂದಲೇ ನಾನು ಸರ್ವ ರೀತಿಯಿಂದಲೂ ಯುದ್ಧವನ್ನೇ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆಹಾ, ಏನೀ ಕೋಲಾಹಲ! ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ ಮುಕುಂದ ಮುರಹರಿಯ ಆಗಮನ. ಅರ್ಜುನ, ನಾನಿಂದ ಹೋಗುವೆನು. ಹಿಂದಿನ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಇಲ್ಲ ಪ್ರಿಯ, ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನ ಇಚ್ಛೆ ಅಂತಿರಲಿ. ಪರಮಾತ್ಮ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಧರ್ಮನಂದನ ಜೈ ವಿಜಯಶಾಲಿಯಾಗು. ಪರಮಾತ್ಮ, ಹೋದ ಕಾರ್ಯವೂ ಏನಾಯಿತು? ಹೋದವನ್ಯಾರು? ಈ ಕೃಷ್ಣನಲ್ಲವೇ? ಪರಮಾತ್ಮ, ಭಕ್ತರ ಪೊರೆವ ಮುಕ್ತಿಯ ಕೊಡುವ ಮುರಹರಿಗೆ. ಭಕ್ತರ ಪೊರೆವ ಮುಕ್ತಿಯ ಕೊಡುವ ಮುರಹರಿಗೆ.
ಹೋದ ಕಾರ್ಯವೂ ಏನಾಯ್ತು ದೇವ? ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಹೋದವನಾರು ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತೆ ದೇವ? ಅದೂ ಸಹ ನಡೆಯಿತು. ಪಾಂಚಾಲೆ ಏನು ನನಗೆ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಮತಿ. ನಿನ್ನೆ ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ಹೊಸ ನೆಪದಲ್ಲಿ ಅರ್ಜುನನು ಮಳೆಕೊಟ್ಟನು. ಈಗ ನಮ್ಮ ಐವರಿಗೂ ಸೀರೆಯನ್ನು ನುಡಿಸಲು ಅಪೇಕ್ಷಿಸುವ ಯಾಗವಾಕ್ಷಣೆ ಪಾಂಡು ಪುತ್ರರ ಮೇಲೆ ಏಕಿಷ್ಟೊಂದು ಆಕ್ರೋಶ? ಭೀಮಸೇನ, ಸಮಾಧಾನವಾಗಿ ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿನ ವಿಷಯ ಸಂಬಂಧವಿರುವುದು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಭೀಮನಿಗೆಂತಹ ಸಂಬಂಧವಿರುವುದು ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಇನ್ಯಾರು? ಭೀಷ್ಮ, ದ್ರೋಣಾದಿ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಅವನೂ ಸಹ. ಏನು ನನಗೆ ಕೆಲಸವಿಲ್ಲ. ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ಎನ್ನ ಇಚ್ಛೆ ಆಯಿತು. ಕೃಷ್ಣ, ಸಾಧಿಸು, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪುರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವತಂತ್ರ ಮಾತ್ರ ನನಗೆ ಇರಲಿ. ಭೀಮಸೇನ, ನಿಲ್ಲಯ್ಯ ನಿಲ್ಲು. ನಿನಗೆ ಇಷ್ಟೊಂದು ಕೋಪವಾಗಿದ್ದರೆ ನಿಜವಾಗೂ ನೀನು ಇಡಂಬಾಪದೆಯೇ ಸರಿ. ಇಲ್ಲದಿದ್ದರೆ ಆ ರಕ್ಕಸನ ಆಳುವುದು ಹೇಗೆ ಸಾಧ್ಯವಾಗುವುದು? ಸಂಪೂರ್ಣವಾಗಿ ನನ್ನ ಮಾತುಗಳನ್ನು ಕೇಳು. ಆ ದುರ್ಯೋಧನನಿಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು ದುರ್ಯೋಧನರ ಸಂದೇಶವೇ? ಹಾಗಾದರೆ ಅದರ ಸಂಧಿಯು ಸಂಧಿಯಾಗಿರಲಾರದು. ಏನು ಕೃಷ್ಣ ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳುವೆಳು. ಇಲ್ಲಯ್ಯ, ಕುಳಿತುಕೊಳ್ಳದೆ ಹೊರತು ಹೇಳುವುದಿಲ್ಲ ಭೀಮಸೇನ. ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸವಲ್ಲಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಈ ಗದೆಯನ್ನು ಕ್ಷಣಕಾಲ ಇಲ್ಲಿ ಕೊಡು, ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನಿನ್ನಲ್ಲಿ ಇಟ್ಟಿಕೋ. ಆಗಬಹುದು ಪರಮಾತ್ಮ. ಹೀಗೋ ನಿನ್ನ ಅಪೇಕ್ಷಂತೆ ಕುಳಿತುಕೊಳ್ಳುವೆನು. ಹಾಗಾದರೆ ಈಗಲಾದರೆ ಏನು ಆ ಸಂದೇಶ? ಹಾಗಾದರೆ ಈಗ ನೀನು ನನ್ನ ಬಂದಿ. ನೀನು ಕೋಪ ಮಾಡೋದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ವಾಸುದೇವ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಹಗ್ಗ. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡಮಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸುವ ಇಲ್ಲವೋ ನೋಡೋಣ. ಭೀಮಸೇನ, ಆ ವಿದ್ಯೆಯನ್ನು ಕೇಳುವ ಇಷ್ಟವಿದ್ದರೆ ಪಾಂಚಾಲೆ ಶ್ರೇಷ್ಠರು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಹೇಳುವೆನು ಕೇಳಿರಿ. ಈ ಭೀಮಸೇನ ಬಂಧಿಸಲು ಹಗ್ಗದಿಂದ ನನ್ನನ್ನು ಅಂಗಾಂಗಗಳನ್ನು ಬಂಧಿಸಲು ಅನುಮೋದನೆ ಆಗಿತ್ತು. ಇನ್ಯಾರು? ದುರಹಂಕಾರಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ದುಸ್ಸಾಹಸನಾದ ದುಸ್ಸಾಹಸನು ಈ ಕಾರ್ಯವನ್ನು ಮಾಡಿದನು. ಇವರಿಗಿಲ್ಲದೆ ಮತ್ತಾರಿಗೆ? ಪಾಂಚಾಲೆ, ನನ್ನ ಕೈಗಳನ್ನು ಮೆಚ್ಚು. ನೀಚ ಕೃತ್ಯದಿಂದ ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಆ ಕುನ್ನಿಕೋರವರು ಈ ರೀತಿಯಾಗಿ ಅಪಮಾನ ಮಾಡಿದರೆ ಆಗ್ರದ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟೇ ಅಲ್ಲ ಭೀಮಸೇನ, ಅವರು ದುರ್ಯೋಧನ ಕೊಟ್ಟ ಸಂದೇಶವನ್ನು ಹೇಳುವೆನು ಕೇಳಿರಿ. ದೊಡ್ಡಂತ ನೋಡಿದ ಕೌರವನ ಇಡಂಬಾಪತೆಗೆ.
ಧರ್ಮನಂದನ, ನೀನು ಸಂಧಿಯನ್ನು ಬಯಸುವುದಂದ್ರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ ವೀರನೊಂದಿಗೆ ಸಿರಿ ಸಂಪದನ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ದರ್ಶನಯ್ಯ ಶಿರದಲ್ಲಿ ಬಂಧುಮಾದವರ ಕೈಯಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆಗೋಲ ಹತ್ಯೆಯ ನೀತಿಸೇ ಬೇಡುವೆನು ಕೃಷ್ಣ. ಪರಮಾತ್ಮ, ಧರ್ಮನಂದನ, ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನೆಂದು ಈ ಯುದ್ಧವನ್ನು ಬಯಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಂಧಿಸು. ಆಗ್ರದ ಧನಂಜಯ, ನೀವಾದರೂ ಬಿಚ್ಚು. ಕೃಷ್ಣ, ನೀನಾದರೂ ಬಿಚ್ಚು. ಏನು, ಯಾರೋ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ?
ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ ವೀರರಾಜ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದೆ. ನಾಡಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರು ಸಮೂಲವಾಗಿ ನಾಶ ಮಾಡಿ ನಂತರ ಆ ದರ್ಪಿತ ದುರ್ಯೋಧನನು ಈ ನನ್ನ ಗದಾದಂಡದಿಂದ ಆತನ ತೊಡೆಯನ್ನು ಮುರಿದು ಆತನ ರಾಜಕಿರೀಟವನ್ನು ನನ್ನ ಹೆಣಗಾಲಿನಿಂದ ಹೊತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.